ಸಂಕ್ರಾಂತಿ ಬಳಿಕ ಸಂಪುಟ ಪುನಾರಚನೆ ಗ್ಯಾರಂಟಿನ ಸಂಪುಟ ಪುನಾರಚನೆಗೆ ಶೀಘ್ರದಲ್ಲೇ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಲಿದೆ. ಮಹತ್ವದ ಸುಳಿವು ಕೊಟ್ಟಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಈ ಹಿಂದಿನಿಂದಲೂ ಕೂಡ ರೀಶಫಲ್ ಮಾಡಬೇಕು ಕ್ಯಾಬಿನೆಟ್ ಅನ್ನೋದನ್ನು ಚರ್ಚೆಗಳು ನಡೀತಾನೆ ಇತ್ತು. ಈಗ ಅದಕ್ಕೆ ಮತ್ತೆ ರೆಕ್ಕೆ ಪುಕ್ಕ ಬರ್ತಾ ಇದೆ. ಎಚ್.ಕೆ. ಪಾಟೀಲ್ ಅವರು ಹಿರಿಯ ಸಚಿವರು, ಅವರೇ ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಹೈಕಮಾಂಡ್ ನಾಯಕರು ಸಂಪುಟ ವಿಸ್ತರಣೆಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಶಾಸಕರ ಬೇಡಿಕೆಯಂತೆ ಸಂಪುಟ ಪುನಾರಚನೆಯಾಗಬಹುದು. ಸಿಎಂ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಇವರ ಹೇಳಿಕೆ ಕೈಪಾಳ್ಯದಲ್ಲಿ ಸಂಚಲನ ಕಾರಣ ಆಗಿದೆ. ನಾಯಕರ ಡಿನ್ನರು, ಲಂಚ್ ಮೀಟಿಂಗು, ಇದರ ಮಧ್ಯೆ ಸಂಪುಟ ಪುನಾರಚನೆಯ ಈ ಸಂಚಲನ ಜೋರಾಗಿದೆ. ಸದ್ಯಕ್ಕೆ ಯಾರನ್ನ ಸಂಪುಟದಿಂದ ಕೈ ಬಿಡ್ಬೋದು, ಯಾರಿಗೆ ಅವಕಾಶವನ್ನು ಕೊಡ್ಬೋದು, ಈಗಾಗಲೇ ಆಲ್ರೆಡಿ ಲಾಬಿಗಳನ್ನು ಶುರು ಮಾಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಮತ್ತು ರಾಜ್ಯ ನಾಯಕರ ಮನೆ ಬಾಗಿಲಿಗೆ ಹೋಗ್ತಿದ್ದಾರೆ. ಯಾಕಂದರೆ ಈ ಹಿಂದೆ ಆಲ್ರೆಡಿ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಜೋರಾಗಿತ್ತು. ಒಂದು ಲಿಸ್ಟ್ ಓಡಾಡ್ತಾ ಇತ್ತು. ಯಾರು ತಮ್ಮ ಇಲಾಖೆಯಲ್ಲಿ ಕಳಪೆ ಸಾಧನೆಯನ್ನು ಮಾಡಿದಾರೋ, ಜೊತೆಗೆ ಯಾರ ಮೇಲೆ ಕಳಂಕ ಇದೆಯೋ, ಭ್ರಷ್ಟಾಚಾರ ಆರೋಪಗಳಿದೆಯೋ, ಅಥವಾ ಎರಡು ಮೂರು ಬಾರಿ ಯಾರು ಸಚಿವರಾಗಿ ಆಯ್ಕೆಯಾಗಿದ್ದಾರೋ ಅಂಥವ್ರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಜಾತಿವಾರು, ಪ್ರಾದೇಶಿಕವಾರು ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ಆದರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಎಲ್ಲೂ ಬಹಿರಂಗವಾಗಿ ಹೇಳಿರಲಿಲ್ಲ. ಎಲ್ಲ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿದರು. ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಸುದ್ದಿ ಇರ್ತಿದ್ದು. ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಎದುರಿಗೇನೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅಂದರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತೇಳಿ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ ಅರ್ಥೈಸ್ಕೊಂಡಿದ್ದೀವಿ. ಸಚಿವ ಸಂಪುಟ ಪುನರ್ಘಟನೆ ಆಗೋದಕ್ಕೆ ಇದು ಸೂಕ್ತ ಕಾಲ ಅಂಥೇಳಿ ಅವರು ಹೇಳಿದ್ದಾರೆ ಅಂತ ಭಾವಿಸಿದ್ದೇವೆ. ಆಗ್ಬೋದು, ಯಾವುದೇ ಹಂತದಲ್ಲಿ ಆಗ್ಬೋದು. ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಸುದ್ದಿ ಇರ್ತಿದ್ದು. ಆದರೆ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಎದುರಿಗೇನೆ ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದರು. ಅಂದರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತೇಳಿ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ